ಸ್ನೇಹಿತರೆ, ನಮ್ಮ ಭಾರತದಲ್ಲಿ ಈಗಲೂ ಕೂಡ ರಾತ್ರಿ ಸಮಯದಲ್ಲಿ ಆ ಒಂದು ಜಾಗಕ್ಕೆ ಹೋಗಬೇಕು ಅಂದರೆ ಯಾರೂ ಕೂಡ ಧೈರ್ಯ ಮಾಡೋದಿಲ್ಲ. ಅಲ್ಲಿ ಗ್ರಾಮ ಇದೆ, ಅಲ್ಲಿ ಮನೆಗಳಿವೆ, ಗೋಡೆಗಳಿವೆ, ಬೀದಿಗಳಿವೆ, ಆದರೆ ಜನ ಒಬ್ಬರೂ ಇಲ್ಲ. ಒಂದು ರಾತ್ರಿ ಇದ್ದಕ್ಕಿದ್ದಂತೆ 1500 ಜನ ಯಾವ ಗುರುತು ಕೂಡ ಬಿಟ್ಟಿಲ್ಲ ಆ ಗ್ರಾಮವನ್ನು ಬಿಟ್ಟು ಮಾಯವಾದರು ಅಂದರೆ ನೀವು ನಂಬ್ತೀರಾ? ಇವತ್ತಿಗೂ ಅಲ್ಲಿ ರಾತ್ರಿ ಯಾರಾದರೂ ಉಳಿದುಕೊಂಡ್ರೆ ವಿಚಿತ್ರ ಶಬ್ದ ಕೇಳುತ್ತೆ ಅಂತ ಹೇಳ್ತಾರೆ. ಕೆಲವರು ನೆರಳುಗಳು ಓಡಾಡೋದನ್ನು ನೋಡಿದ್ದೀವಿ ಅಂತ ಹೇಳ್ತಾರೆ. ಇನ್ನು ಕೆಲವರು ಯಾರೋ ನಮ್ಮನ್ನು ನೋಡ್ತಿದ್ರು ಅಂತ ಹೇಳಿ ಭಯದಿಂದ ಓಡಿ ಹೋಗ್ತಾರೆ. ಆ ಗ್ರಾಮ ರಾಜಸ್ಥಾನದ ಒಂದು ಮರುಭೂಮಿಯ ಮಧ್ಯೆ ಇರುವಂತಹ ಕುಲ್ದಾರ ಎನ್ನುವ ಒಂದು ಪ್ರದೇಶ. ಆದರೆ ಪ್ರಶ್ನೆ ಏನು ಗೊತ್ತಾ, ಅವರು ಯಾಕೆ ಒಂದು ರಾತ್ರಿ ಆ ಒಂದು ಇಡೀ ಗ್ರಾಮವನ್ನೇ ಬಿಟ್ಟು ಹೋದ್ರು? ಅದು ಶಾಪವೇ ಅಥವಾ ಅಲ್ಲಿ ದೆವ್ವಗಳಿದೆಯಾ? ಈ ಎಲ್ಲ ಒಂದು ಪ್ರಶ್ನೆಗಳು ನಮಗೆ ಕಾಡೋದಕ್ಕೆ ಶುರುವಾಗುತ್ತೆ. ಇವತ್ತಿಗೂ ವಿಜ್ಞಾನ ಅರ್ಥ ಮಾಡಿಕೊಳ್ಳಲಾಗದ ಒಂದು ರಹಸ್ಯವಾಗಿ ಅಲ್ಲಿ ಈ ಒಂದು ಘಟನೆ ಉಳಿದೋಗಿದೆ. ಇವತ್ತು ನಾವು ಕುಲ್ದಾರದ ನಿಜವಾದ ಕತೆ ಏನು ಅಂತ ನೋಡೋಣ. ಇದು ಹಾರರ್ ಕತೆ ಅಲ್ಲ, ಇತಿಹಾಸ, ಭಯ, ವಿಜ್ಞಾನ ಮತ್ತು ಶಾಪಗಳ ಮಧ್ಯೆ ಸಿಲುಕಾಕಿಕೊಂಡಿರುವಂತಹ ಒಂದು ಸತ್ಯವಾದ ಕತೆ. ಅದು 1700ರ ದಶಕ. ರಾಜಸ್ಥಾನದ ಜಸಲ್ಮೇರ್ ಹತ್ತಿರದ ಪಾಲಿವಾರ್ ಬ್ರಾಹ್ಮಣರು ಕಟ್ಟಿದ ಒಂದು ಸುಂದರ ಗ್ರಾಮ ಇದು. ಅವರು ಸಾಮಾನ್ಯ ಜನ ಅಲ್ಲ, ಅವರು ಬುದ್ಧಿವಂತರು, ಕೃಷಿಯಲ್ಲಿ ಪರಿಣಿತಿ ಹೊಂದಿದವರು. ಮರಳುಗಾಡಿನ ಮಧ್ಯೆ ನೀರನ್ನು ಉಳಿಸುವಂಥ ತಂತ್ರ ಅವರಿಗೆ ಗೊತ್ತಿತ್ತು. ಕುಲ್ದಾರ ಮತ್ತು ಅದರ ಸುತ್ತಮುತ್ತ ಸುಮಾರು 84 ಗ್ರಾಮಗಳಿದ್ವು ಅವರ ನಿಯಂತ್ರಣದಲ್ಲಿ. ಈ ಒಂದು ಸಮಯದಲ್ಲಿ ಕುಲ್ದಾರ ತುಂಬ ಶ್ರೀಮಂತವಾಗಿದ್ದ ಒಂದು ಗ್ರಾಮವಾಗಿತ್ತು. ಆದರೆ ಒಂದು ವ್ಯಕ್ತಿಯ ಆಗಮನ ಆ ಸಂಪೂರ್ಣ ಗ್ರಾಮವನ್ನು ಶಾಶ್ವತವಾಗಿ ಕತ್ತಲೆಗೆ ತಳ್ಳಿತ್ತು. ಆ ಕಾಲದಲ್ಲಿ ಜೈಸಲ್ಮೇರ್ ಪ್ರದೇಶದ ದಿವಾನ ಆಗಿದ್ದ ವ್ಯಕ್ತಿ ಸಲೀಂ ಸಿಂಗ್. ಜನ ಅವನ ಹೆಸರನ್ನ ಕೇಳಿದ್ರೇ ನಡುಗ್ತಿದ್ರು. ಅವನು ಕ್ರೂರ ಮತ್ತು ದುಷ್ಟ ಕೂಡ ಹೌದು. ಅಧಿಕಾರದ ಮದದಲ್ಲಿ ತುಂಬ ಅನ್ಯಾಯ ಅಕ್ರಮಗಳನ್ನು ಮಾಡ್ತಿದ್ದ. ಒಂದು ದಿನ ಅವನ ಕಣ್ಣು ಕುಲ್ದಾರ ಗ್ರಾಮದ ಮುಖ್ಯಸ್ಥನ ಮಗಳ ಮೇಲೆ ಬಿದ್ದಿತ್ತು. ಅವಳ ಸೌಂದರ್ಯ ನೋಡಿ ಅವಳನ್ನು ಪಡಿಬೇಕು ಅನ್ನೋ ಹುಚ್ಚು ಅವನಿಗೆ ಶುರುವಾಯಿತು. ಅವನು ಗ್ರಾಮಸ್ಥರಿಗೆ ಬೆದರಿಕೆ ಹಾಕಿದ, ಆ ಹುಡುಗಿಯನ್ನು ನನಗೆ ಒಪ್ಪಿಸಿ, ಇಲ್ಲದಿದ್ದರೆ ಸಂಪೂರ್ಣ ಗ್ರಾಮವನ್ನೇ ನಾಶ ಮಾಡ್ತೀನಿ ಅಂತ. ಆ ರಾತ್ರಿ ಕುಲ್ದಾರದಲ್ಲಿ ಒಂದು ರಹಸ್ಯ ಭೇಟಿ ನಡೆಯುತ್ತೆ. 84 ಗ್ರಾಮಗಳ ಜನರು ಸೇರಿ ಒಂದು ನಿರ್ಧಾರ ತಗೊಂಡ್ರು. ಅದು ಇತಿಹಾಸದಲ್ಲೇ ಅತ್ಯಂತ ವಿಚಿತ್ರ ನಿರ್ಧಾರ. ಆ ಒಂದು ರಾತ್ರಿ ಜನ ತಮ್ಮ ಮನೆಯನ್ನು ಬಿಟ್ಟರು. ಆದರೆ ವಿಚಿತ್ರ ಏನು ಗೊತ್ತಾ, ಯಾರು ಕೂಡ ಜೋರಾಗಿ ಅತ್ತಿಲ್ಲ, ಯಾರು ಕೂಡ ಗದ್ದಲ ಮಾಡಿಲ್ಲ, ಯಾರು ಕೂಡ ಹೋರಾಡಿಲ್ಲ. ಹಾಗೆ ಯಾರು ಮೊದಲೇ ಎಲ್ಲವನ್ನು ಯೋಚನೆ ಮಾಡಿ ಕೂಡ ತೀರ್ಮಾನ ಮಾಡಿರಲಿಲ್ಲ. ಬೆಳಗ್ಗೆ ಸಂಪೂರ್ಣ ಗ್ರಾಮ ಖಾಲಿಯಾಗಿತ್ತು. ಮನೆಗಳಿವೆ, ಅಡುಗೆ ಪಾತ್ರೆಗಳಿವೆ, ಬಾಗಿಲು ತೆರೆದಿದೆ, ಆದರೆ ಒಬ್ಬ ಮನುಷ್ಯ ಕೂಡ ಇಲ್ಲ. 1500 ಜನ ಎಲ್ಲಿ ಹೋದರು ಅನ್ನೋ ಒಂದು ಪ್ರಶ್ನೆ ಅವತ್ತು ಎಲ್ರಿಗೂ ಕೂಡ ಕಾಡಿತ್ತು. ಇದು ಅವತ್ತಿಂದ ರಹಸ್ಯವಾಗಿ ಉಳಿದೋಯ್ತು. ಅಲ್ಲಿನ ಜನರು ಹೇಳೋ ಪ್ರಕಾರ ಗ್ರಾಮ ಬಿಟ್ಟು ಹೋಗುವ ಮುಂಚೆ ಪಾಲಿವಾರ್ ಜನರು ಒಂದು ಶಾಪ ಹಾಕಿದ್ರಂತೆ. ಈ ಗ್ರಾಮದಲ್ಲಿ ಇನ್ನು ಯಾರೂ ಕೂಡ ನೆಲೆಸಬಾರದು. ಅದಾದಮೇಲೆ ಬಹಳ ಜನ ಅಲ್ಲಿ ವಾಸಕ್ಕೆ ಪ್ರಯತ್ನ ಮಾಡಿದರು, ಆದರೆ ಯಾರಿಗೂ ಕೂಡ ಅಲ್ಲಿ ಹೆಚ್ಚು ದಿನ ಉಳಿಯೋದಕ್ಕಾಗಲಿಲ್ಲ. ಕೆಲವರು ರಾತ್ರಿ ಕಾಲದಲ್ಲಿ ಇಲ್ಲಿ ಹೆಜ್ಜೆ ಶಬ್ದ ಕೇಳುತ್ತೆ ಅಂತ ಹೇಳಿದ್ರೆ, ಇನ್ನು ಕೆಲವರು ಮಹಿಳೆಯರು ಅಳುವ ಶಬ್ದ ಕೇಳುತ್ತೆ ಅಂತ ಕೂಡ ಹೇಳ್ತಾರೆ. ರಾತ್ರಿ ಮನೆಯೊಳಗೆ ನೆರಳುಗಳು ಓಡಾಡುತ್ತೆ ಅಂತ ಕೂಡ ಹೇಳ್ತಾರೆ. ಇದು ಕೇವಲ ಮೂಢನಂಬಿಕೆಯ ಅಥವಾ ನಿಜವಾಗಿ ಅಲ್ಲಿ ಏನಾದರೂ ಇದೆಯಾ? ವಿಜ್ಞಾನ ಏನು ಹೇಳುತ್ತೆ ಗೊತ್ತಾ? ಇತಿಹಾಸಕಾರರು ಹೇಳೋ ಪ್ರಕಾರ ಕುಲ್ದಾರ ಗ್ರಾಮ ಖಾಲಿಯಾಗೋದಕ್ಕೆ ಮುಖ್ಯ ಕಾರಣ ನೀರಿನ ಕೊರತೆ. ಮರಳುಗಾಡಿನ ಪ್ರದೇಶದಲ್ಲಿ ಬರ ಹೆಚ್ಚಾಗಿತ್ತು. ಅದೇ ರೀತಿ ತೆರಿಗೆ ಕೂಡ ಕಟ್ಟೋದಕ್ಕೆ ಅವರಿಂದ ಸಾಧ್ಯವಾಗ್ತಿರಲಿಲ್ಲ. ಈ ಕಾರಣಗಳಿಂದ ಜನ ಗ್ರಾಮವನ್ನು ಬಿಟ್ಟು ಹೋಗಿರ್ಬೋದು ಅಂತ ಹಲವರು ನಂಬ್ತಾರೆ. ಆದರೆ ಒಂದು ಪ್ರಶ್ನೆ ಇನ್ನೂ ಕೂಡ ಅದೇ ರೀತಿ ಉಳಿಯುತ್ತೆ. ಒಂದೇ ರಾತ್ರಿ 84 ಗ್ರಾಮಗಳ ಜನ ಹೇಗೆ ಮಾಯವಾಗಬಹುದು? ಯಾವ ದಾಖಲೆ ಇಲ್ಲ, ಯಾವ ಗುರುತು ಇಲ್ಲ, ಯಾವ ಸಮಾಧಿಯೂ ಕೂಡ ಇಲ್ಲ. ಇದು ವಿಜ್ಞಾನಕ್ಕೂ ಕೂಡ ಇವತ್ತಿಗೂ ಒಂದು ದೊಡ್ಡ ಪ್ರಶ್ನೆಯಾಗಿಯೇ ಉಳಿದಿದೆ. ಇನ್ನು ಇದೇ ಕುಲ್ದಾರ ಗ್ರಾಮದಲ್ಲಿ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಷನ್ ಕೂಡ ನಡೆದಿವೆ. ಕೆಲವು ತಂಡಗಳು ರಾತ್ರಿ ಅಲ್ಲಿ ಉಳಿದುಕೊಂಡು ಪರೀಕ್ಷೆ ಮಾಡಿದ್ವು. ಅವ್ರು ಹೇಳಿದ್ರು ಅವರ ಸಾಧನಗಳಲ್ಲಿ ವಿಚಿತ್ರ ಎನರ್ಜಿ ದಾಖಲೆಯಾಗಿತ್ತು. ಕೆಲವೊಮ್ಮೆ ಯಾರೂ ಇಲ್ಲದ ಜಾಗದಲ್ಲಿ ಧ್ವನಿ ಕೂಡ ಕೇಳಿಸ್ತಿತ್ತಂತೆ. ಒಬ್ಬ ವ್ಯಕ್ತಿ ಹೇಳಿದ್ದೇನು ಗೊತ್ತಾ, ನನ್ನ ಹಿಂದೆ ಯಾರೋ ನಡೆಯುತ್ತಿದ್ದ ಹಾಗೆ ಅನುಭವ ಆಯಿತು, ಆದರೆ ಹಿಂದೆ ತಿರುಗಿ ನೋಡಿದಾಗ ಯಾರೂ ಕೂಡ ಇರಲಿಲ್ಲ. ಇನ್ನು ವಿಚಿತ್ರ ಏನಂದರೆ ಅಲ್ಲಿ ಕೆಲವರಿಗೆ ತಲೆನೋವು, ಭಯ, ಉಸಿರಾಟದ ತೊಂದರೆ ಕೂಡ ಆಗಿತ್ತು ಅಂತ ವರದಿಗಳು ಹೇಳುತ್ತೆ.
ಒಂದು ಕಡೆ ವಿಜ್ಞಾನ ಹೇಳುತ್ತೆ ಇದು ಪರಿಸ್ಥಿತಿಯ ಕಾರಣದಿಂದ ಖಾಲಿಯಾದ ಗ್ರಾಮ ಅಂತ. ಇನ್ನೊಂದು ಕಡೆ ಅಲ್ಲಿ ಹೋಗಿ ಬಂದ ಕೆಲವರು ಹೇಳ್ತಾರೆ ಅಲ್ಲಿ ಏನೋ ಇದೆ. ಆಗ ನಿಜ ಯಾವುದು? ಶಾಪವ, ಅತೀಂದ್ರಿಯ ಶಕ್ತಿಯ, ಅಥವಾ ಮಾನವರ ಭಯವೇ ಅಲ್ಲಿ ಭೂತವಾಗಿ ಉಳಿದಿದೆಯಾ? ಬಹುಶಃ ಕೆಲವೊಂದು ರಹಸ್ಯಗಳು ರಹಸ್ಯವಾಗಿ ಉಳಿಯುತ್ತೆ ಅಂತ ಅನಿಸುತ್ತೆ. ಕುಲ್ದಾರ ಒಂದು ಗ್ರಾಮ ಮಾತ್ರ ಅಲ್ಲ, ಅದು ಒಂದು ಭಯ, ಒಂದು ಇತಿಹಾಸ ಮತ್ತು ಉತ್ತರ ಸಿಗದ ಪ್ರಶ್ನೆಗಳ ಸಮಾಧಿ. ಇವತ್ತಿಗೂ ರಾತ್ರಿ ಸಮಯದಲ್ಲಿ ಅಲ್ಲಿ ಗಾಳಿ ಬೀಸುವ ಶಬ್ದ ಕೇಳಿದಾಗ ಕೆಲವರು ಹೇಳ್ತಾರೆ ಆ ಗ್ರಾಮ ಇನ್ನೂ ಜೀವಂತವಾಗಿದೆ. ನೀವು ಕುಲ್ದಾರಕ್ಕೆ ರಾತ್ರಿ ಹೋಗುವ ಧೈರ್ಯ ಮಾಡ್ತೀರಾ? ಕಮೆಂಟ್ ಹಾಕಿ. ಇನ್ನು ಈ ವಿಡಿಯೋ ನೋಡಿ ನಿಮ್ಗೇನು ಅನಿಸ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಅದೇ ರೀತಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.